ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಸಮಸ್ಯೆ ಬಗ್ಗೆನೂ ಕೂಡ ಕೆಲವು ಸದಸ್ಯರು ಈಗಾಗಲೇ ಸಮುದಾಯ ಕೇಂದ್ರಗಳ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಕೇಂದ್ರ ಮಂಜೂರಿಯಲ್ಲಿ ತಾರತಮ್ಯ ಆಗಿದೆ ಅನ್ನೋದಕ್ಕೆ ನಾನು ಕೆಲವು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದೇನೆ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು 670. ಅಂದ್ರೆ ನಿಯಮದ ಪ್ರಕಾರ 393 ಕೇಂದ್ರಗಳು. ಒಂದ್ ನಿಮಿಷ ಪಾಟೀಲ್ರ, ಒಂದೇ ನಿಮಿಷ. ಇವತ್ತು ನಮ್ಮ ಹಿರಿಯ ಸದಸ್ಯರಾದ ಶ್ರೀ ಬಿ ಆರ್ ಪಾಟೀಲ್ರು ಮಾತಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಒಂದು ಒಳ್ಳೆ ಪದ್ಧತಿ ಇಲ್ಲಿ ಹಾಕಿರಿ, ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಅಟೆಂಡೆನ್ಸ್ ತಗೊಳ್ಳುವಂತ ಪದ್ಧತಿ ಹಾಕಿರಿ. ಇವತ್ತು ಬೆಳಗಾಂದಲ್ಲಿ ಸದನ ನಡೆದೈತಿ. ನಿಮ್ಮ ಮಿನಿಸ್ಟರ್ ರೋಸ್ಟರ್ ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ತಿಮ್ಮಾಪುರ ಅವ್ರು ಬಿಟ್ರೆ ಮತ್ತೆ ಯಾರಿಲ್ಲ. ಎಲ್ಲ ಈಗ ಎಚ್ ಕೆ ಪಾಟೀಲ್ ಬಿಡಿ. ಇಷ್ಟು ದೊಡ್ಡ ಮಿನಿಸ್ಟರ್ಗಳ ಪದ್ಧತಿ ಐತಿ ಇಲ್ಲಿ. ಅಲ್ಲ, ಒಂದ್ ನಿಮಿಷ. ಇವತ್ತು ಇಲ್ಲಿ ಲಿಸ್ಟ್ ನೋಡಿದ್ರೆ ನಿನ್ನೆನೂ ಕೂಡ ನಾ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ನಮ್ಮ ಜಿಲ್ಲಾ ಮಂತ್ರಿಗಳದಾರೆ ಇಲ್ಲಿ, ಬೆಳಗಾಂ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಸದನಕ್ಕೆ ಬರುವುದಿಲ್ಲ. ಬೆಳಗಾಂದಲ್ಲಿ ನಡೆದ್ರು ಕೂಡ ಉತ್ತರ ಕೊಡುವುದಿಲ್ಲ. ಒಂದು ಪ್ರಶ್ನೆಗೆ ಎದ್ದು ನಿಂತು ಉತ್ತರ ಕೊಡುವುದಿಲ್ಲ, ಸದನಕ್ಕೆ ಬರುವುದಿಲ್ಲ. ಇಲ್ಲೇ ಬೆಳಗಾಂದಲ್ಲೇ ಸದನ ನಡೆದೈತಿ. ಮಂತ್ರಿಗಳ ಲಿಸ್ಟ್ ನೋಡ್ರಿ, ನೀವು ರೋಸ್ಟರ್ ಮಾಡಿದ ಲಿಸ್ಟ್ ಆಯ್ತು, ಅದ್ರ ಪ್ರಕಾರ ಇರಬೇಕಲ್ಲ ಮಂತ್ರಿಗಳು. ಅದ್ರ ಬಗ್ಗೆ ಏನ್ ಕ್ರಮ ಹೇಳ್ತಾನೆ ಈಗ? ಅಲ್ಲ, ನೀವು ಒಳ್ಳೆ ಉಳಿದೆಲ್ಲ ಸದಸ್ಯರಿಗೆಲ್ಲ ಅದಕ್ಕೆ ಏನು ಕ್ಯಾಮ್ರಾ ಇಟ್ಟಿರಿ, ಅಟೆಂಡೆನ್ಸ್ ಮಾಡಿ ಮುಂಜಾನೆ ಅವ್ರ ಹೆಸರು ತಗೊಂತೀರಿ. ಈಗ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಆಗ್ಬೇಕಂತಾರ ಇಲ್ಲಿ ಸದನದಾಗ. ಬೆಲ್ಲದವರೇ, ಅಧ್ಯಕ್ಷರೇ, ಅದೆಲ್ಲ ಮಾತಾಡೋದು ಬೇಡ. ಮೇಲ್ಮನೆ ಅಲ್ಲ, ಅವ್ರು ಮಾತಾಡಿದ್ದೇನೆ ಕೂತ್ಕೊಳ್ಳಿ. ಅವ್ರೇನು ತಪ್ಪೇನಿದ್ದಿಲ್ಲಲ್ಲ, ಕೂತ್ಕೊಳ್ಳಿ. ಈ ಸಮಸ್ಯೆ ಇವತ್ತಿಂದಲ್ಲ, ಮೊನ್ನೆ ಬೆಲ್ಲದವರೇ. ಅಲ್ಲಿಗೆ ಉತ್ತರ ಕನ್ನಡ ಸಮಸ್ಯೆ ಬರಲಿ ಮಾತಾಡ್ತೀನಿ ಸರ್. ನಡುವೆ ಇಂಟರ್ಫಿಯರ್ ಆಗಬೇಡಿ. ತಮ್ಮ ಮಾತು ಕೇಳ್ತಾರ ಅವರು. ಆಮೇಲೆ ಇವತ್ತು ನಾನೇನು ಹೇಳಕ್ ಹೊಟ್ಟಿದೆ ಅಂದ್ರೆ, ಹಳೆ ಮೈಸೂರಿನಲ್ಲಿ, ಮುಂಬೈ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈ ಆರೋಗ್ಯ ಕೇಂದ್ರಗಳಿದ್ದಾವೆ. ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಅನ್ಯಾಯ ಆಗಿದೆ ಅನ್ನೋ ನಾನು ಅಂಕಿ ಸಂಖ್ಯೆ ಮುಖಾಂತರ ಹೇಳಕ್ಕೆ ಹೊರಟಿದ್ದೀನಿ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ನಿಯಮದ ಪ್ರಕಾರ, ಆದರೆ ಆ ಭಾಗದಲ್ಲಿ ಸುಮಾರು 670 ಪ್ರಾಥಮಿಕ ಕೇಂದ್ರಗಳ ಆರೋಗ್ಯ ಕೇಂದ್ರ. 670 ಅಂದ್ರೆ ಮೋರ್ ದೆನ್ ಡಬಲ್. ಆದರೆ ನಿಯಮಕ್ಕಿಂತ ಅದೇ ತರ ಅಂದ್ರೆ ನಿಯಮಕ್ಕಿಂತ 277 ಪ್ರಾಥಮಿಕ ಕಾರ್ಯಗಳು ಹೆಚ್ಚಿವೆ. ಅಂದ್ರೆ ಎಷ್ಟು ನಿಯಮದ ಪ್ರಕಾರ ಇರಬೇಕಾಗಿತ್ತು ಅದಕ್ಕಿಂತ 277 ಪ್ರಾಥಮಿಕ ಕೇಂದ್ರಗಳು ಹೆಚ್ಚಿವೆ. ಅದೇ ರೀತಿ ಬೆಂಗಳೂರು ವಿಭಾಗದಲ್ಲಿ 406 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 66.2 ಪ್ರಾಥಮಿಕ ಕೇಂದ್ರಗಳು. ಅಂದರೆ ನಿಯಮಕ್ಕಿಂತ 256 ಕೇಂದ್ರಗಳು ಜಾಸ್ತಿ ಇದಾವೆ, 256 ಕೇಂದ್ರಗಳು. ಅದೇ ರೀತಿ ಬೆಳಗಾವಿ ವಿಭಾಗದಲ್ಲಿ 436 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು 472. ಅಂದರೆ ನಿಯಮಕ್ಕಿಂತ 36 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆಚ್ಚಿವೆ. ಕಲ್ಯಾಣ ಕರ್ನಾಟಕದಲ್ಲಿ ನಿಯಮದಂತೆ 395 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸಿರುವುದು 352. ಕಡಿಮೆನೆ, ಇಲ್ಲಿ ಕಡಿಮೆ. ಅದೇ ತರ 395, ಆದರೆ ಇಲ್ಲಿ ಒಂದು ಸುಮಾರು 352 ಪ್ರಾಥಮಿಕ ಕೇಂದ್ರಗಳಲ್ಲಿ ಮಾತ್ರ, ಅಂದರೆ 43 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಡಿಮೆ ಇವೆ. ಅಂದ್ರೆ ಸರಾಸರಿ ನಮಗೆ ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು, ಕಲ್ಯಾಣ ಕರ್ನಾಟಕದಲ್ಲಿ 43 ಕಡಿಮೆ ಇದಾವೆ. ಅಲ್ಲಿ ಟ್ರಿಬಲ್ ಹೋಗಿದ್ದಾರೆ, ನಮ್ಮಲ್ಲಿ ನಿಯಮ ಮೀರಿ ಹೋಗಿದ್ದಾರೆ. ನಮಗೀಗ ಕೇಳಕ್ ಹೋದ್ರೆ ನಿಯಮದಲ್ಲಿ ಇದ್ದ ಪ್ರಕಾರ ನಿಮಗೆ ಮಾಡ್ತೀವಿ, ಇಷ್ಟು ಜನಸಂಖ್ಯೆಗೆ ಇಷ್ಟೇ ಆಸ್ಪತ್ರೆ ಇರಬೇಕು. ಅವಾಗ ನಿಯಮ ಇರಲಿಲ್ಲ ಮಾನ್ಯ ಅಧ್ಯಕ್ಷರೇ, ಅವಾಗ ಕಾನೂನು ಬೇರೆ ಇತ್ತಾ, ಅವಾಗ ಬೇರೆ ದೇಶ ಇತ್ತಾ, ಬೇರೆ ರಾಜ್ಯ ಇತ್ತಾ? ಯಾಕೆ ಈ ತರ ನೀವು ಅಸಡ್ಡೆ ಅಂತ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ? ಎಲ್ರಿಗೂ ಆರೋಗ್ಯದ ಸಂಕಲ್ಪನ ಕೊಡಬೇಕು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ನೀತಿ ಇದೆ, ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಬದ್ಧತೆ ಇದೆ, ಅದರ ಬಗ್ಗೆ ಕಾಳಜಿ ಇದೆ. ಆದರೆ ಈ ತರ ಅನ್ಯಾಯ ಮಾಡಿ ನೀವೇನ್ ಮಾನ್ಯ ಅಧ್ಯಕ್ಷರೇ, ಈಗ ಒಬ್ಬ ಶಕ್ತಿವಂತನಿಗ ಅಶಕ್ತನಿಗೆ ನೀವಿಬ್ರು ಸರಿ ಸಮಾನವಾಗಿ ಓಡ್ರಿ ಅಂತಂದ್ರೆ ಖಂಡಿತವಾಗಿ ಕೂಡ ಯಾರು ಶಕ್ತಿ ಇಲ್ಲದವನು ಹಿಂದೆ ಬೀಳ್ತಾನೆ,
ಶಕ್ತಿ ಇದ್ದವನು ಮುಂದೆ ಹೋಗ್ತಾನೆ. ಆ ತರ ನಮ್ಮ ಪರಿಸ್ಥಿತಿ ಆಗ್ತಾ ಇದೆ. ಆಸ್ಪತ್ರೆ ಇತ್ತೀಚೆಗೆ ಮಾನ್ಯ ಆರೋಗ್ಯ ಸಚಿವರು ಅದೇನೋ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಅನ್ನ ತಾಲೂಕಾ ಆಸ್ಪತ್ರೆಗಳಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ತಾಲೂಕಾ ಆಸ್ಪತ್ರೆಗಳನ್ನ ಬಲಿಷ್ಠ ಮಾಡ್ತೀವಿ ಅಂತ, ಗಟ್ಟಿಗೊಳಿಸ್ತೀವಿ. ಅದೇ ನಾನು ಹೇಳ್ತೀನಿ, ತಾಲೂಕಾ ಆಸ್ಪತ್ರೆಗಳನ್ನು ಗಟ್ಟಿಯಾಗಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಅಷ್ಟೇ ಗಟ್ಟಿಯಾಗಲಿ, ಬಂದಂತ ಎಲ್ಲರಿಗೂ ಕೂಡ ಉಪಚಾರ ಸಿಗಲಿ, ಅದ್ರ ಉಪಯೋಗ ಆಗಲಿ. ಆದರೆ ಅವರು ಕೇಳಾಗ್ತಾ ಇರಲಿಲ್ಲ. ಮಾನ್ಯ ನಾವು ಶರಣ ಪ್ರಕಾಶ್ ಪಾಟೀಲ್ ಅನೇಕ ಜನ ಸಚಿವರು ಶಾಸಕರು ಕೂಡಿ ಚರ್ಚೆ ಮಾಡಿದ್ವಿ. ಆದರೆ ತಾಲೂಕು ಆಸ್ಪತ್ರೆಗಳನ್ನು ನೀವು ಗಟ್ಟಿ ಮಾಡ್ರಿ, ಇನ್ನೂ ಅನುದಾನ ಕೊಟ್ಟು ಎಕ್ಸ್ಪರ್ಟ್ಸ್ ಅಂತ ತಗೊಳ್ರಿ, ಅಲ್ಲಿ ಎಕ್ಸ್ಪರ್ಟ್ಸ್ ಅಂತ ತೊಗೊಳ್ಳಿ, ಸ್ಪೆಷಲೈಸೇಷನ್ ಮಾಡಿದವ್ರನ್ನ ತಗೊಳ್ರಿ. ಆದರೆ ಈಗ ಹಾಕಿದಂತ ತಾಲೂಕು ಕೇಂದ್ರಗಳಿಂದ ಅಲ್ಲಿಂದ ಡಾಕ್ಟರ್ಗಳನ್ನ ವರ್ಗಾವಣೆ ಮಾಡಿ ಬೇರೆ ಕಡೆ ತಗೊಂಡು ಹೋಗಬೇಡಿ. ಬಹಳ ದೊಡ್ಡ ತಪ್ಪಾಗ್ತದೆ. ಸರ್ಕಾರದ ಮೇಲೆ ಜನ ನಂಬಲ್ಲ, ಆಮೇಲೆ ಜನರಿಗೂ ಅನ್ಯಾಯ ಆಗ್ತದೆ. ಈ ಕೆಲಸವನ್ನ ಇವತ್ತು ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಒಂದು ಬಾರಿಗೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡಬಹುದು. ಒಂದೇ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ 300 ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಬಿಡ್ರಿ. ಅಲ್ಲಿ ಭೌಗೋಳಿಕವಾಗಿ ಜನಸಂಖ್ಯೆ ಆಧಾರದ ಮೇಲೆ ಹಾಗೆ ಮೈಸೂರು ಮತ್ತು ಬೆಂಗಳೂರು ವಿಭಾಗಕ್ಕೆ ತಾವು ಮಾಡಿದಿರಿ, ಅದೇ ತರ ಕಲ್ಯಾಣ ಕರ್ನಾಟಕಕ್ಕೂ ಕೂಡ 300 ಒಟ್ಟು ಆಸ್ಪತ್ರೆಗಳನ್ನು ಕೊಟ್ಟು ಆ ಸಮಾನತೆಯನ್ನು ತರುವಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ. ಈಗ ಈ ಎಲ್ಲಾ ಕಾರಣಕ್ಕಾಗಿ 371 ಕಲಮ ಜೆ ನಮಗೆ ಜಾರಿಗೆ ಬಂದು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ದೊಡ್ಡ ಕರ್ನಾಟಕಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು. ಅದರ ಹಿಂದೆ ಅನೇಕ ಹೋರಾಟಗಳಾದವು. ಇವತ್ತು ನಮ್ಮ ಭಾಗಕ್ಕೆ 371 ಕಲಮು ಜಾರಿಯಾಗಿದೆ. ಸರ್ಕಾರದಿಂದ ಕೂಡ ಹಣ ಬರ್ತಾ ಇದೆ. ಆದರೆ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನ ಬಗೆಹರಿಸಬೇಕಾದ್ರೆ ನಾವು ಯಾರ ಹತ್ರ ಹೋಗಬೇಕು? ಹೋಗಿ ಮತ್ತೆ ಮಂತ್ರಿಗಳ ಹತ್ರ ಹೋಗಬೇಕು, ಕ್ಯಾಬಿನೆಟ್ ಸಬ್ ಕಮಿಟಿ ಹತ್ರ ಹೋಗಬೇಕು. ಅದಾಗ್ತಾ ಇಲ್ಲ. ಪಾಪ ಅವರಿಗೂ ಕೂಡ ಕೆಲಸದ ಒತ್ತಡ ಇದೆ, ಅವ್ರಿಗೂ ಸಮಯ ಸಿಗ್ತಾ ಇಲ್ಲ. ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈ 371 ಜೆ ಸಮರ್ಪಕವಾಗಿ ಜಾರಿಯಾಗುವಲ್ಲಿ ಅದು ಒಂದು ಅಥಾರಿಟಿಯನ್ನು ಕ್ರಿಯೇಟ್ ಮಾಡಿ, ಒಂದು ಪ್ರಾಧಿಕಾರವನ್ನ, ಅನುಷ್ಠಾನ ಪ್ರಾಧಿಕಾರವನ್ನ, ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಆದಾಗ, ಈ ತರ ಏನಾದ್ರು ಸಮಸ್ಯೆ ಆದಾಗ ಆ ಪ್ರಾಧಿಕಾರಕ್ಕೆ ಹೋಗಿ ಭೇಟಿ ಮಾಡಿದ ಮೇಲೆ, ಅಲ್ಲಿ ಹೋಗಿ ಸಂಪರ್ಕ ಮಾಡಿದ ಮೇಲೆ ಅವರಿಗೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಮಾನ್ಯ ಅಧ್ಯಕ್ಷರೇ, ಈ ಸಮಿತಿ ಮಾಡುವಾಗ ಯಾರಾದರೂ ರಾಜಕಾರಣಿಗಳನ್ನು ದಯಮಾಡಿ ಮಾಡಬೇಡಿ. ಯಾರಾದರೂ ರಿಟೈರ್ಡ್ ಹೈಕೋರ್ಟ್ ಜಡ್ಜು ಅಂತ ಒಬ್ಬ ಸ್ಟೇಟಸ್ ಇರೋಂಥವ್ರನ್ನ, ಎಜುಕೇಷನಿಸ್ಟು, ರಿಟೈರ್ಡ್ ವೈಸ್ ಚಾನ್ಸಲರು ಅಂತವ್ರಿಗೆ ಮಾಡ್ರಿ. ಇಲ್ಲಿ ರಾಜಕಾರಣಿಗಳು ಮಾಡಿದ್ರೆ ಮತ್ತೆಲ್ಲ ರಾಜಕಾರಣ ಶುರು ಆಗ್ತದೆ. ದಯಮಾಡಿ ಎಕ್ಸ್ಪರ್ಟ್ಸ್ಗಳನ್ನ, ಹೋರಾಟಗಾರರನ್ನು ತಗೊಂಡು, ಆ ಭಾಗದ ಜನ ತಗೊಂಡು ಒಂದು ಅಥಾರಿಟಿ ಮಾಡಿ ಅನುಷ್ಠಾನ ಸಮಿತಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬರೀ ಶಿಕ್ಷಣದಲ್ಲಿನೇ ನಮಗೆ ಅನ್ಯಾಯ ಆಗ್ತಾ ಅಂತಲ್ಲ, ಕೈಗಾರಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಮತ್ತು ಅಲ್ಲಿ ಪೋಸ್ಟ್ಗಳು ತುಂಬುತ್ತಾ ಇಲ್ಲ. ಅದೇ ತರ ಇನ್ನು ಅನೇಕ ಸಮಸ್ಯೆಗಳು ನಮ್ದು ಆಗಿದೆ. ಇವತ್ತು ಕಲ್ಯಾಣ ಕರ್ನಾಟಕದ ಒಂದು ನೌಕರರಿಗೆ ರಾಜ್ಯದ ಯಾವುದೇ ಪ್ರದೇಶದಲ್ಲಿ ಸೇವೆ ಸಲ್ಲಲು ಅವಕಾಶ ನೀಡುವುದು ಮಾನ್ಯ ಅಧ್ಯಕ್ಷರ ರೂಲ್ ಇದೆ. ಆದರೆ 8% ನಮಗೆ ಮೀಸಲಾತಿಯ ಮೇಲೆ ನಮಗೆ ನೌಕರಿ ಕೊಡಬೇಕು. ಕೆಲವು ಸಂಸ್ಥೆಗಳಲ್ಲಿ ಕೊಡ್ತಾ ಇಲ್ಲ. ಯಾಕೆ ಇದು ಕಾನೂನುಬದ್ಧವಾಗಿ? ಇದಕ್ಕೆ ನಾವು ಎಲ್ಲಿ ಹೋಗಬೇಕು? ಪ್ರತಿ ಸಲ ಮಂತ್ರಿಗಳ ಹತ್ರ ಹೋಗಲ್ಲ. ಅದಕ್ಕೆ ಒಂದು ಪ್ರಾಧಿಕಾರ ಮಾಡಿದ್ರೆ ಅಲ್ಲಿ ಹೋಗಿ ಅವರು ಅಪ್ರೋಚ್ ಆಗ್ತಾರೆ. ಕೆಲವರಿಗೆ ಪ್ರಮೋಷನ್ ಅಲ್ಲಿ ಅನ್ಯಾಯ ಆಗ್ತದೆ. ಪ್ರಮೋಷನ್ ಅನ್ಯಾಯ ಆಗಿ ಅವರಿಗೆ ಅವ್ರು ದೂರ ಸರಿತಾರೆ. ಇದನ್ನು ಸರಿಪಡಿಸಬೇಕಾದ್ರೆ ಅದು ಪ್ರಾಧಿಕಾರ ಇದ್ರೆ ಆ ಪ್ರಾಧಿಕಾರಕ್ಕೆ ಹೋಗಿ ಅವರು ಇವತ್ತು ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಸಚಿವಾಲಯ ಇದೊಂದು ಜೀವಾಳ. ಸರ್ಕಾರದ ಸಚಿವಾಲಯದಲ್ಲಿ ಕೂಡ ನಮಗೆ ಯಾವುದೇ ವಿಶೇಷವಾದಂತಹ ಸವಲತ್ತಿಲ್ಲ. ಸ್ಥಳೀಯ ವೃಂದದ ಹುದ್ದೆಗಳ ಭರ್ತಿ ಮಾಡಲು ಅವಕಾಶ ನೀಡ್ತಾ ಇಲ್ಲ. ಯಾಕೆ ಇದು ಅನ್ಯಾಯ ಆಗ್ತಾ ಇದೆ? ಈಗ ಸೆಕ್ರೆಟರಿಯೇಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನ ಯಾರು ಕೂಡ ಸಿಗಲ್ಲ, ಬರೀ ಹಳೆ ಮೈಸೂರಿನವರು ಸಿಗ್ತಾರೆ. ಆಗಲಿ, ಆದರೆ ಹೊಸದಾಗಿ ನೇಮಕಾತಿ ಮಾಡುವಾಗ ನಮಗೆ ಇಂತಿಷ್ಟು ಮೀಸಲಾತಿಯನ್ನು ಕೊಟ್ಟು ಆ ಸಚಿವಾಲಯದಲ್ಲಿ ಕೂಡ ನಮ್ಮ ಭಾಗದ ಮಕ್ಕಳಿಗೆ ಹುದ್ದೆಯಲ್ಲಿ ತುಂಬಿಕೊಳ್ಳುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ಅದೇ ತರ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ಹಾಲು ಒಕ್ಕೂಟು, ಸಹಕಾರ ಮಹಾಮಂಡಳ, ಈ ಎಲ್ಲ ಸಂಸ್ಥೆಗಳಲ್ಲಿ ಈ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಅಲ್ಲಿ ಸೇರ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾನೆ. ಮತ್ತು ಇವತ್ತೇನು ಮಾನ್ಯ ಅಧ್ಯಕ್ಷರೇ, ಈಗ
ನಾನು ಬೇರೆಯವರನ್ನ ಮಾತಾಡೋದನ್ನ ಬಿಟ್ಟು ನಾನು ಕೆಲವು ವಿಷಯ ನೀರಾವರಿ ಬಗ್ಗೆ ಮಾತಾಡಿದ್ದಾರೆ ಇನ್ನು ನಾನು ಅದರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ನಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ನಾನು ಇಲ್ಲಿ ತಮ್ಮ ಹತ್ರ ಹೇಳ್ತಿದ್ರೆ ಮತ್ತೆ ಈ ಜ್ಯೇಷ್ಠದ ಪಟ್ಟಿ ತಯಾರು ಮಾಡಬೇಕು. ಜ್ಯೇಷ್ಠ ಪಟ್ಟಿ ತಯಾರು ಮಾಡುವಾಗ ಉದ್ದೇಶಪೂರ್ವಕವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಜನರಿಗೆ ಹೊರಗಿಟ್ಟು ಸೀನಿಯಾರಿಟಿ ಲಿಸ್ಟ್ ಅನ್ನ ಮಾಡ್ತಾರೆ. ಪಾಪ ಅವ್ರು ಓಡಾಡ್ತಾರೆ ನಮ್ಮ ಕಡೆ ಬಂದು, ಆಮೇಲೆ ಮಂತ್ರಿಗಳ ಹತ್ರ ಹೋಗ್ತಾರೆ. ಆದ್ರೆ ಇವತ್ತು ಇದು ಉದ್ದೇಶಪೂರ್ವಕವಾಗಿ ನಮ್ಮ ಭಾಗದ ಜನರ ಮೇಲೆ ಇವತ್ತು ಅನ್ಯಾಯ ನಡೀತಾ ಇದೆ. ಇದನ್ನು ಸರಿಪಡಿಸಬೇಕಾದ್ರೆ ಇವತ್ತು ನಮ್ಮ ಸರ್ಕಾರ ಅಲ್ಲಿ ಸರಿಯಾದ ಸೂಕ್ತವಾದಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಲ್ಲಿ ಕೂಡ ಕೋರ್ಸ್ ಖಾಲಿ ಇದ್ದೇವೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬೀದರ್ದಲ್ಲಿ ಒಂದು ವೆಟರ್ನರಿ ಕಾಲೇಜ್ ಇದೆ, ಅದೊಂದು ಸ್ಕೆಲ್ಟನ್ ಬಾಡಿ ಅಲ್ಲಿ ಇದೆ ಅಂತ ಯಾರು ಗೊತ್ತಿಲ್ಲ, ಅಲ್ಲಿ ಯಾರು ಹೋಗೋದಿಲ್ಲ. ಯಾವತ್ತೂ ಕೂಡ ಸಿಬ್ಬಂದಿಯವರು ಬೆಂಗಳೂರಿನಲ್ಲಿ ಇರ್ತಾರೆ, ವೆಟರ್ನರಿ ಕಾಲೇಜ್ ಮಾತ್ರ ಬೀದರ್ದಲ್ಲಿ. ಹೀಗಾದ್ರೆ ನಮ್ಮ ಆ ಭಾಗಕ್ಕೆ ಅಲ್ಲಿ ಹೈನುಗಾರಿಕೆ ಜಾಸ್ತಿ ಆಗುತ್ತೆ, ದನಕರುಗಳಿಗೆ ನೋಡೋರು ಯಾರು ಮತ್ತು ವ್ಯವಸ್ಥೆ ನೋಡ್ಕೊಳ್ಳೋರು ಯಾರು? ಒಟ್ಟಲ್ಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಬಗ್ಗೆ ಅನ್ಯಾಯ ಅಂತೂ ಆಗ್ತಾ ಇದೆ. ಅದಕ್ಕೆ ಈ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ಸರ್ಕಾರ ಇಚ್ಛಾಶಕ್ತಿಯನ್ನು ಪ್ರಕಟ ಮಾಡಬೇಕು ಮತ್ತು ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿ ಇವತ್ತು ಈ ಕೆಲಸವನ್ನು ಮಾಡಿಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಿದ್ದೆ ಮಾನ್ಯ ಅಧ್ಯಕ್ಷರೇ. ಮತ್ತು ಇವತ್ತೇನು ಕೈಗಾರಿಕೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ಹಟ್ಟಿ ಚಿನ್ನದ ಗಣಿ ಅದು 11 ಸ್ಥಳಗಳಲ್ಲಿ ಚಿನ್ನದ ನಿಕ್ಷೇಪ ಇರುವಂತಹ ಒಂದು ದೊಡ್ಡ ಆಸ್ತಿ ನಮ್ಮದು. ಆ ಪ್ರದೇಶದಲ್ಲಿ ಇವತ್ತು 50,000 ಜನರಿಗೆ ನಾವು ಉದ್ಯೋಗ ನೀಡಲಿಕ್ಕೆ ಸಾಧ್ಯತೆ ಇದೆ, 50,000 ಜನರಿಗೆ. ಆದರೆ ಅದರ ಬಗ್ಗೆ ಸರ್ಕಾರ ಗಮನನೇ ಕೊಡ್ತಾ ಇಲ್ಲ. ಸದರಿ ಪ್ರದೇಶದಲ್ಲಿ ಈ ಗಣಿ ಚಿನ್ನ ಉತ್ಪಾದನೆ ಮಾಡುವಂತಹ ಏಕೈಕ ಸರ್ಕಾರಿ ಸ್ವಾಮ್ಯದ ಗುತ್ತಿಗೆ ಹಟ್ಟಿ ಚಿನ್ನದ ಗಣಿ ಕೈಗಾರಿಕೆ ಪ್ರಾರಂಭಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ತಾನು ವಿನಂತಿ ಮಾಡಿಕೊಂಡು, ಇವತ್ತೇನು ರಾಯಚೂರಿನಲ್ಲಿ ಥರ್ಮಲ್ ಪ್ಲಾಂಟ್ ಇದೆ, ನೋಡ್ರ ಆ ಥರ್ಮಲ್ ಪ್ಲಾಂಟ್ ಹಟ್ಟಿ ಚಿನ್ನದ ಗಣಿ ಮಾತಾಡಿದ್ರಿ, ನಾವು ಅಧ್ಯಕ್ಷರು ಅಧ್ಯಕ್ಷರು, ಅದು ಕೇಂದ್ರ ಸರ್ಕಾರದ ಪರವಾನಗಿ ಬೇಕಾಗ್ತೈತಿ. ಅಲ್ಲ, ಅದು ಸಿಕ್ಕಾಗ ನಿಶ್ಚಿತವಾಗಿ ಪ್ರಾರಂಭ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ನೀವು ಮಾತಾಡಿದ್ರೆ ಉತ್ತರ ಕೊಡಬೇಡಿ. ಇಲ್ಲ, ಜೆ.ಟಿ. ಪಾಟೀಲ್ರಿಗೆ ಕೆಲವು ಮಾಹಿತಿ ಇತ್ತು, ಕೊಟ್ಟಿದ್ದಾರೆ, ತಪ್ಪಿಲ್ಲ ಮಾನ್ಯ ಅಧ್ಯಕ್ಷರೇ. ಅದು ತಾವು ಪ್ರಯತ್ನ ಪಡ್ರಿ, ಮುಂದುವರಿಸಿ. ಕೇಂದ್ರ ಸರ್ಕಾರ ಉತ್ತರ ಬೇಡ, ಮುಂದೆ ಹೋಗಿ. ಅಧ್ಯಕ್ಷ, ನೀವು ಈ ತರ ಗಡಿಬಿಡಿ ಮಾಡಿದ್ರೆ ನಮಗೆ ಬಹಳ ತೊಂದರೆ ಆಗ್ತದೆ. ಈಗ ಮೊದಲೇ ನಮ್ದು ಬರಗಾಲ ಪ್ರದೇಶ, ಅಲ್ಲಿ ಒಂದ್ಸಲ ನೀರೇ ಬರೋದಿಲ್ಲ, ಮಳೆನೇ ಬರೋದಿಲ್ಲ, ಬಂದ್ರೆ ಭಾರಿ ಮಳೆ ಬಂದ್ಬಿಡ್ತದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು 7 ತಿಂಗಳ ಕಾಲ ನಾವು ಮಳೆಗಾಲದಲ್ಲಿದ್ದೀವಿ. ಮೊದಲನೇ ಸಲ ನನ್ನ ಜೀವನದಲ್ಲಿ ನೋಡುದು. ಮೇನಲ್ಲಿ ಪ್ರಾರಂಭವಾದಂತಹ ಮಳೆ ಮೊನ್ನೆ ನವೆಂಬರ್ವರೆಗೂ ಮಳೆ ಬಂದಿದೆ. ಇದೆಲ್ಲ ಕ್ಲೈಮೇಟ್ ಚೇಂಜ್ ಪರಿಣಾಮ. ಇದು ನಾವು ಮಾಡಿಕೊಟ್ಟಂತ ಅಪರಾಧ. ಇದು ಮಳೆ ಆ ತರ ಬಂದು ಬೆಳೆಗಳು ಹಾಳಾಗಿದ್ದಾವೆ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸಮೀಕ್ಷೆ ಮಾಡೋದು. ಆದ್ರೆ ನಿನ್ನೆ ವಿರೋಧ ಪಕ್ಷ ನಾಯಕರು ಮೊನ್ನೆ ಮಾತಾಡ್ತಾ ಮುಖ್ಯಮಂತ್ರಿಗಳು ಬಂದು ವಿಮಾನದಲ್ಲಿ ನೋಡಿ ಹೋದ್ರು. ಏನ್ ಮಾಡಬೇಕಾಗಿತ್ತು? ಅದೇ ಹಳ್ಳಿಗಳಿಗೆ ಹೋಗೋದಕ್ಕೆ ರಸ್ತೆನೇ ಇಲ್ಲ, ನೀರೆಲ್ಲ ನಿಂತು, ಸೇಡಂಗೆ ಹೋಗಲು ರಸ್ತೆ ಇಲ್ಲ, ಜೇವರ್ಗಿಗೆ ಹೋಗೋ ರಸ್ತೆ ಇಲ್ಲ, ಎಲ್ಲ ಕಡೆ ನೀರು ನಿಂತು ಎಲ್ಲ ಕಡೆ ಸಂಪೂರ್ಣ ಮುಳುಗಿ ಹೋಗಿದೆ. ಅಷ್ಟಾದ್ರೂ ಮಾಡಿ ಇವತ್ತು ಸರ್ಕಾರಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಆ ಪರಿಹಾರ ಕೊಡುವಲ್ಲಿ ತಾರತಮ್ಯ ಆಗಿದೆ. ಅದು ಅಧಿಕಾರಿಗಳು ತಪ್ಪಾಗಿರಬಹುದು. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿಲ್ಲ, ಕೆಲವರಿಗೆ ಕಡಿಮೆ ಸಿಕ್ಕಿದೆ, ಕೆಲವರಿಗೆ ಜಾಸ್ತಿ ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿದ್ದಾರೆ, ದಯಮಾಡಿ ಪರಿಹಾರವನ್ನು ತಾನು ಸರ್ಕಾರದಿಂದ ಕೊಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರಿಗೂ ನ್ಯಾಯ ಸಿಗುವ ಹಾಗೆ ಪರಿಹಾರವನ್ನು ಮಾಡಿಕೊಡಬೇಕು ಅಂತ ಹೇಳ್ತೀನಿ. ಮತ್ತು ನಮ್ಮ ಭಾಗದಲ್ಲಿ ಮಳೆ ಬಂದು ರಸ್ತೆ ಸಂಪರ್ಕಗಳೆಲ್ಲ ಹಾಳಾಗಿದೆ. ಅನೇಕ ಹಳ್ಳಿಗಳಲ್ಲಿ ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ಯಾಕಂದ್ರೆ ರಸ್ತೆಯಲ್ಲಿ ಬಸ್ಸು ಇಲ್ಲ, ಫ್ರೀ ಬಸ್ ಇತ್ತು ನಮ್ಮದು. ಈ ತರ ರಸ್ತೆಗಳಿಗೆ ದುಡ್ಡನ್ನು ತಕ್ಷಣ ಕೊಡಬೇಕು ಅಂತ ಕೇಳಿದ್ರು. ಇವತ್ತುವರೆಗೂ ಒಂದು ಪೈಸಾ ಬಂದಿಲ್ಲ ಮಾನ್ಯ ಅಧ್ಯಕ್ಷ, ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ, ಸಚಿವಾಲಯದಿಂದ. ಈಗ PWD ರಸ್ತೆಗಳು ಹಾಳಾಗಿದ್ದಾವೆ, ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಮೊದಲು ಸಂಪರ್ಕ ರಸ್ತೆ ಇದ್ರೆ ಮಾತ್ರ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿದೆ ಮಾನ್ಯ ಅಧ್ಯಕ್ಷ, ತಾವು ಕೇಳಿದ್ದೀರಿ, ಮತ್ತೊಂದ್ಸಲ ಹೇಳ್ತೀನಿ. ಗವರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್, ಗವರ್ಮೆಂಟ್ ವಿಲ್ ಬಿಲ್ಡ್ ದಿ ರೋಡ್ಸ್ ವಿಲ್ ಬಿಲ್ಡ್ ದಿ ನೇಷನ್ ಅಂತ. ಸೊ ರಸ್ತೆಗಳ ಸಂಪರ್ಕ ಇದ್ರೆ ಇವತ್ತು ನಮಗೆ ಅಭಿವೃದ್ಧಿ ಆಗ್ತದೆ. ಕಳೆದ ಅಧಿವೇಶನದಲ್ಲಿ ಇದೇ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೆ, ಇವತ್ತಿನವರೆಗೂ ಕಲ್ಯಾಣ ಕರ್ನಾಟಕದ ಕೊನೆ ಗಡಿ ಭಾಗ ಔರಾದದಿಂದ
ಅವರು ಕಲಬುರಗಿ ಇಲ್ಲಿಂದ ಬಂದು ಬೀದರ್ ಕಲಬುರಗಿ ಬಂದು ಬಳ್ಳಾರಿಗೆ ಹೋಗಿ ಬೆಂಗಳೂರು ಮುಟ್ಟಬೇಕಾದ್ರೆ ಸುಮಾರು 700-800 ಕಿಲೋಮೀಟರ್ ಆಗ್ತದೆ. ನಮಗೊಂದು ನ್ಯಾಷನಲ್ ಹೈವೇ ಮಾಡಿಕೊಡಿ ಅಂತ ಕೇಳಿದೆ. ಇವತ್ತಿನವರೆಗೂ ಅದು ಆಗಿಲ್ಲ. ಮನೆ ಮುಖ್ಯಮಂತ್ರಿಗಳು ಏನೋ ಘೋಷಣೆ ಮಾಡಿದ್ರು, ಕಾರಿಡಾರ್ ರೋಡ್ ಮಾಡ್ತೀವಿ ಅಂತ ಹೇಳಿ. ಮನೆ ಅಧ್ಯಕ್ಷರೇ, ನಾವು ಇವತ್ತು ಕಲಬುರಗಿ ಬೀದರ್ನವರು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಬರ್ತಾರೆ. ನಾವೆಲ್ಲ ಬಿಜಾಪುರಕ್ಕೆ ಹೋಗಿ ಆಲಮಟ್ಟಿಯಿಂದ ನಾವು ಹೊಸಪೇಟೆಯಿಂದ ಬೆಂಗಳೂರಿಗೆ ನಾವು ಬರ್ತೀವಿ. ನಾವು ಮಹಬೂಬ್ ನಗರದಿಂದ ಹೋಗಿ ನಾವು ಬೆಂಗಳೂರಿಗೆ ಬರ್ತೀವಿ. ಅದ್ರೆ ನಮಗೆ ಸರಿಯಾದಂತ ಒಂದು ರಸ್ತೆ ಕಟ್ಟಿಕೊಟ್ರೆ ನಾವು ನೇರವಾಗಿ ಬೆಂಗಳೂರಿಗೆ 8 ತಾಸಿನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ನಮ್ಗೆ ಇವತ್ತುವರೆಗೂ ಒಂದು ರಸ್ತೆ ಇಲ್ಲ, 4 ಪಥದ ರಸ್ತೆ ಇಲ್ಲ. ಇವತ್ತು ಸರ್ಕಾರ ಯಾಕೆ ರಸ್ತೆ ಮಾಡ್ತಾ ಇಲ್ಲ? ಅಥವಾ ನ್ಯಾಷನಲ್ ಹೈವೇಗೆ ಸೇರಿಸ್ರಿ, ಅವ್ರನ್ನಾದ್ರೂ ಮಾಡಿಸ್ರಿ, ಅಥವಾ ನಿಮ್ಮ ಹಣ ಆದ್ರೂ ಖರ್ಚು ಮಾಡಿ ನಿಮ್ಮ ಹಣ ಅದನ್ನ ರಸ್ತೆಯನ್ನು ಮಾಡ್ರಿ. ನಮಗೊಂದು ಸರಿಯಾದಂತ ಬೆಂಗಳೂರಿಗೆ ಹೆಡ್ ಕ್ವಾರ್ಟರ್ ಮುಟ್ಟಕ್ಕೆ ರಸ್ತೆನೇ ಇಲ್ಲ ಅಂದಾಗ ಅಭಿವೃದ್ಧಿ ಯಾವುದಾಗ್ತದೆ? ಮಾನ್ಯ ಅಧ್ಯಕ್ಷರೇ,